ನೋಡಿ ಹರಿಯುವಾಗ ಎಷ್ಟು ಸ್ಮೂತಾಗಿ ಹರಿತದೆ ನೋಡಿ, ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಹೋಟೆಲ್ ಶೈಲಿಯ ನೀರುಳ್ಳಿ ದೋಸೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ರುಚಿಯಾಗಿರ್ತದೆ. ಒಂದ್ಸಲ ನೀವು ಮಾಡಲಿಕ್ಕೆ ಕಲಿತರೆ ಸಾಕು, ಮತ್ತು ನೀವು ಮನೆಯಲ್ಲಿ ಯಾವಾಗ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಮ್ಮ ನೀರುಳ್ಳಿ ದೋಸೆಗೆ ನಾನಿಲ್ಲಿ 2 ದೊಡ್ಡ ನೀರುಳ್ಳಿನ ತೊಗೊಂಡಿದ್ದೇನೆ. ಈಗ ಉಂಟಲ್ಲ ಮಾರ್ಕೆಟಲ್ಲಿ ದೊಡ್ಡ ನೀರುಳ್ಳಿ ಸಿಗ್ತಾ ಉಂಟು. ಕೆಲವೊಂದು ಸಲ ಅದೊಂದೊಂದು ಸೀಸನ್, ಕೆಲವೊಂದು ಸಲ ಚಿಕ್ಕ ಸಿಗ್ತದೆ, ಕೆಲವೊಂದು ಸಲ ದೊಡ್ಡದು ಸಿಗ್ತದೆ. ನಮ್ಮ ಇವತ್ತಿನ ದೋಸೆಗಂತೂ ನೀರುಳ್ಳಿ ಎಷ್ಟು ಹಾಕ್ತೇವೆ ಅಷ್ಟು ಚೆನ್ನಾಗಿ ಬರ್ತದೆ. ನೀರುಳ್ಳಿ ದೋಸೆನೇ ಮಾಡ್ತಾ ಇರೋದಲ್ಲ, ಹಾಗಾಗಿ ನಾನು ಇಲ್ಲಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ದೋಸೆ ಮೇಲ್ಗಡೆ ಹಾಕಬೇಕಾದ್ರೆ ನಮಗೆ ದೊಡ್ಡದಿದ್ದರೆ ಚೆನ್ನಾಗಿರೋದಿಲ್ಲ. ನಾವು ನೀರುಳ್ಳಿ ಕಟ್ ಮಾಡಬೇಕಾದ್ರೆ ಉಂಟಲ್ಲ, ಸ್ವಲ್ಪ ದೊಡ್ಡ ಸೈಜ್ ಆಗ್ತದೆ ಅಂತ ಹೇಳಿ ನಮಗೆ ಫೀಲ್ ಆದರೆ ಈ ಥರ ಒಟ್ಟು ಮಾಡಿಕೊಂಡು ಈ ಥರ ಮಾಡಿದರೆ ಉಂಟಲ್ಲ ಎಲ್ಲ ಸಣ್ಣದಾಗಿ ಕಟ್ ಆಗ್ತದೆ. ದೊಡ್ಡದಿದ್ದರೆ ಕೂಡ ಅದು ಸಣ್ಣದಾಗ್ತದೆ. ನೋಡಿ, ದೋಸೆ ಸ್ವಲ್ಪ ಖಾರ ಇರಲಿ ಅಂಥೇಳಿ ನಾನಿಲ್ಲಿ 2 ಹಸಿಮೆಣಸನ್ನು ತಗೊಂಡಿದ್ದೇನೆ. ಮಕ್ಕಳೆಲ್ಲ ತಿನ್ನುವಾಗ ಹಸಿಮೆಣಸು ಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿಕೊಳ್ಳು, ಆವಾಗ ಖಾರ ಎಲ್ಲ ಬಿಟ್ಟು ಚೆನ್ನಾಗಿರ್ತದೆ ದೋಸೆ. ಫ್ರೆಶ್ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ನಾನಿಲ್ಲಿ ನೀರುಳ್ಳಿ ದೋಸೆ ಅಂತ ಹೇಳಿದರೆ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸನ್ನು ಮಾತ್ರ ಹಾಕ್ತಿದ್ದೇನೆ. ಕೆಲವರು ಈ ನೀರುಳ್ಳಿ ದೋಸೆ ಮಾಡಬೇಕಾದ್ರೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತಾರೆ. ನಾನಿಲ್ಲಿ ಯಾವುದು ಹಾಕ್ತಾ ಇಲ್ಲ. ಈಗ 3 ಕೂಡ ಮಿಕ್ಸ್ ಮಾಡುವ. ಇಲ್ಲದಿದ್ದರೆ ನಾವು ದೋಸೆ ಹಾಕಬೇಕಾದ್ರೆ ನೀರುಳ್ಳಿ ಬೇರೆ, ಮೆಣಸು ಬೇರೆ, ಕೊತ್ತಂಬರಿ ಬೇರೆ ಹಾಕಬೇಕಾಗ್ತದೆ. ಅದು ನಮಗೆ ರಗಳೆ. ಇದು ಹೀಗೆ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೋಡಿ, ಒಳ್ಳೆ ಮಿಕ್ಸ್ ಆಯಿತು. ಇನ್ನು ನಾವು ದೋಸೆ ಹುಯ್ಲಿಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, ನಾನಿಲ್ಲಿ ದೋಸೆ ಮಾಡಲಿಕ್ಕೆ 2 ಲೋಟದಷ್ಟು ರೇಷನ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೆಲವರು ಎಣಿಸ್ತಾರೆ ರೇಷನ್ ಅಕ್ಕಿ ನಮಗೆ ಊಟ ಮಾಡಿದರೆ ಉಷ್ಣ, ಹಾಗೆಲ್ಲ. ಈ ಥರ ಅಡ್ಡೆ ದೋಸೆ ಎಲ್ಲ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿ. ನೋಡಿ, ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. 2 ಲೋಟ ಅಕ್ಕಿಗೆ ನಾನಿಲ್ಲಿ 3/4 ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ತೇನೆ. ಅಂದರೆ ನಾವು ಎಷ್ಟು ಅಕ್ಕಿಯನ್ನು ತಗೊಂಡಿರ್ತೀವಿ ಅದರ ಸರಿ ಅರ್ಧ ಪ್ರಮಾಣದಷ್ಟು ಉದ್ದಿನ ಬೇಳೆ ತಗೊಂಡ್ರೆ ಸಾಕಾಗ್ತದೆ. ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕೋದ್ರಿಂದ ನಮ್ಮ ದೋಸೆ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ಹಾಗೆಯೊಂದು 1/4 ಸ್ಪೂನ್ ಆಗುವಷ್ಟು ಮೆಂತೆ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು 6 ರಿಂದ 8 ಗಂಟೆಗಳ ಕಾಲ ಹಾಗೆ ನೆನೆಸಿಡುವ. ನೋಡಿ, ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿ ಆಗಿದೆ. ಇದನ್ನು ಒಂದು 6 ರಿಂದ 8 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಮತ್ತು ನಾವು ಅದನ್ನು ಕಡಿಬೇಕು. ನೋಡಿ, ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ರುಬ್ಬಿಕೊಂಡಾಯಿತು. ನಾನು ಅದನ್ನು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಸ್ವಲ್ಪ ಕೂಡ ತರಿ ಇರಬಾರ್ದು. ದೋಸೆ ಅದಕ್ಕಂತ ಹೇಳಿದರೆ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಬೇಕಾಗ್ತದೆ. ನೀರೆಲ್ಲ ತುಂಬ ಸೇರಿಸಲಿಲ್ಲ. ನಾವು 6 ರಿಂದ 8 ಗಂಟೆಗಳ ಕಾಲ ನೆನೆಸೋದ್ರಿಂದ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದಿರ್ತದೆ. ತುಂಬ ನೀರು ಬೇಕಾಗಿರೋದಿಲ್ಲ ನಾವು ರುಬ್ಬಬೇಕಾದ್ರೆ. ಇದನ್ನಿನ್ನು ಹಾಗೆ ಒಂದು ರಾತ್ರಿ ಫುಲ್ ಬಿಡುವ. ಆವಾಗ ಉಬ್ಬಿ ಬರ್ತದೆ, ಹುಳಿ ಬರ್ತದೆ. ನೋಡಿ, ಹಿಟ್ಟನ್ನು ಒಂದು ರಾತ್ರಿ ಹಾಗೆ ಬಿಟ್ಟಿದ್ದೆ, ಒಂದು 6 ರಿಂದ 8 ಗಂಟೆಗಳಂತ ಹೇಳ್ಬೋದು. ಅದು ಚೆನ್ನಾಗಿ ಹುಳಿ ಬಂದಿದೆ. ನೋಡಿ, ಈ ಥರ ಬರಬೇಕು. ಈ ಥರ ಬಂದರೆ ನಮ್ಮ ದೋಸೆ ಸ್ಮೂತಾಗಿ ಬರ್ತದೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇದಕ್ಕಿನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಹಿಟ್ಟಿನ ಹದ ನೋಡಿ ಸರಿ ಉಂಟು, ಈ ಹದದಲ್ಲಿ ಇರಬೇಕು ಹಿಟ್ಟು. ನೋಡಿ, ನಮ್ಮ ನೀರುಳ್ಳಿ ದೋಸೆಗೆ ಉಂಟಲ್ಲ, ನಾನಿಲ್ಲಿ ಕಲ್ಲಿಟ್ಟಿದ್ದೇನೆ. ಕಲ್ಲು ಚೆನ್ನಾಗಿ ಕಾಯಬೇಕು. ನಾನಿಲ್ಲಿ ಪ್ರೊಸೀಜರ್ ಮಾಡಿದ್ದು ಸ್ವಲ್ಪ ನಿಮಗೆ ಟೈಮ್ ತಗೊಳ್ತದೆ ಅಂತ ಹೇಳಿ ಫೀಲ್ ಆದರೆ ಕೂಡ ನಮ್ಮ ಹೋಟೆಲ್ ಶೈಲಿಯ ನೀರುಳ್ಳಿ ದೋಸೆ ಇಷ್ಟು ಟೈಮ್ ತಗೊಂಡೆ ಅವರು ನೀರುಳ್ಳಿ ದೋಸೆಯನ್ನು ಹುಯ್ತಾರೆ. ಅಷ್ಟು ಚೆನ್ನಾಗಿ ಬರಬೇಕಂತ ಹೇಳಿದರೆ ಹೀಗೆ ಟೈಮ್ ಬೇಕಾಗ್ತದೆ. ಫಸ್ಟಿಗೆ ಅಕ್ಕಿಯನ್ನು ಮತ್ತು ಬೇಳೆಯನ್ನು ನೆನೆಸಿಟ್ಟು ಒಂದು 8 ಗಂಟೆಗಳ ಕಾಲ ಹಾಗೆ ಬಿಡ್ತಾರೆ. ನಂತರ ಅದನ್ನು ರುಬ್ಬಿಕೊಂಡಾದ ನಂತರ ಮತ್ತೆ 8 ಗಂಟೆ ಬಿಟ್ಟಾದ ನಂತರನೇ ದೋಸೆ ಹುಯ್ಯುವಂಥದ್ದು. ಆವಾಗಲೇ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ನಮ್ಮದು ಹೋಟೆಲ್ ಶೈಲಿಯ ದೋಸೆ ಎಲ್ಲ ಯಾಕೆ ನಮಗೆ ಅಷ್ಟು ರುಚಿ ಅನಿಸೋದು ಅಂತ ಹೇಳಿದರೆ ಇದೇ ಕಾರಣಕ್ಕೆ. ನೋಡಿ, ಕಲ್ಲು ಚೆನ್ನಾಗಿ ಕಾದಿದೆ. ಇನ್ನು ಇದಕ್ಕೆ ಎಲ್ಲ ಕಡೆಗೆ ಎಣ್ಣೆಯನ್ನು ಹಾಕುವ. ನಮ್ಮ ನೀರುಳ್ಳಿ ದೋಸೆಗೆ ಎಣ್ಣೆ ಚೆನ್ನಾಗಿ ಹಾಕಬೇಕಾಗ್ತದೆ. ನಾನಿಲ್ಲಿ 1.5 ಸೌಟಷ್ಟು ಹಿಟ್ಟನ್ನು ಹಾಕೊಳ್ತೇನೆ. ಅದರ ಮೇಲೆ ನೀರುಳ್ಳಿಯನ್ನು ಎಷ್ಟು ಬೇಕಷ್ಟು ಫುಲ್ ಹಾಕೊಳ್ತೇನೆ.
ನೀರುಳ್ಳಿನೇ ನಮಗೆ ಕಾಣಬೇಕು. ನಮಗೆ ನೀರುಳ್ಳಿ ಹಾಕಬೇಕಾದ್ರೆ ಕಂಜೂಸ್ ಎಲ್ಲ ಮಾಡಲಿಕ್ಕಿಲ್ಲ. ನಾವು ಈ ದೋಸೆಗೆ ಸರಿ ನೀರುಳ್ಳಿ ಹಾಕಬೇಕು. ಕೈಯಲ್ಲಿ ಈ ಥರ ಸ್ವಲ್ಪ ತಟ್ಟಿ ಆ ಹಿಟ್ಟನ್ನು ಒಳಗಡೆ ಕೂಡ ಈ ನೀರುಳ್ಳಿ ಬೀಳೋ ಥರ ಮಾಡಬೇಕು. ಆವಾಗ ರುಚಿ ಚೆನ್ನಾಗಿರ್ತದೆ. ಮೇಲ್ಗಡೆ ಕೂಡ ಎಣ್ಣೆಯನ್ನು ಹಾಕಬೇಕು. ಹಾಗೆಯೇ ಈ ದೋಸೆ ಹಿಟ್ಟಿನ ಸೈಡಿಗೆ ಕೂಡ ಎಣ್ಣೆಯನ್ನು ಹಾಕಬೇಕು. ಮೀಡಿಯಮ್ ಉರಿಯಲ್ಲೇ ಇದನ್ನು ಬೇಯಿಸಬೇಕು. ಮನೆಯಲ್ಲೇ ಈ ಥರ ಸಿಂಪಲಾಗಿ ದೋಸೆ ಮಾಡಲಿಕ್ಕೆ ನೀವು ಕಲಿತ್ರುಂಟಲ್ಲ, ಮತ್ತು ಹೋಟೆಲಿಗೆ ಹೋಗುವುದೇ ಸ್ವಲ್ಪ ಕಡಿಮೆ ಮಾಡ್ತೀರಾ. ಅಂದರೆ ದೋಸೆ ಐಟಮ್ ಎಲ್ಲ ಮನೆಯಲ್ಲಿ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು. ನೋಡಿ ಇದು ಬೆಂದಿದೆ. ಇದನ್ನಿನ್ನು ಹಾಗೆ ತಿರುಗಿಸಿ ಹಾಕುವ. ನಾವು ಈ ದೋಸೆಯನ್ನು ಉಂಟಲ್ಲ ಎರಡೂ ಕಡೆಯಲ್ಲಿ ಬೇಯಿಸೋದು ಭಾರಿ ಇಂಪಾರ್ಟೆಂಟ್. ತೆಗಿಬೇಕಾದ್ರೆ ಹರಿಬಾರ್ದು, ಹೀಗೆ ಸ್ಮೂತಾಗಿ ತೆಗಿಬೇಕು. ನಮ್ಮ ಹೋಟೆಲ್ ಶೈಲಿಯ ನೀರುಳ್ಳಿ ದೋಸೆ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಕಟ್ ಮಾಡುವಾಗ ಗೊತ್ತಾಗ್ಬೋದು ನೋಡಿ, ಹರಿಯುವಾಗ ಎಷ್ಟು ಸ್ಮೂತಾಗಿ ಹರಿತದೆ ನೋಡಿ. ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ನೀರುಳ್ಳಿ ದೋಸೆಗೆ ಈ ಥರ ಗಸಿಯೆಲ್ಲ ಇದ್ದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹೋಟೆಲ್ ಶೈಲಿಯ ನೀರುಳ್ಳಿ ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.